ರಾಜ್ಯದಲ್ಲಿ ಏನಾದರೂ ದಂಗೆಗಳಾಯಿತು ಅಂದರೆ ಕೊಲೆಗಳಾಯಿತು ಅಂದರೆ ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ. ಇದು ಈಶ್ವರಪ್ಪ ಹೇಳಿರುವಂಥ ಮಾತಿದು. ರಾಜ್ಯದಲ್ಲಿ ದಂಗೆ ಕೊಲೆ ಆದರೆ ಅದಕ್ಕೆ ಸಿಎಂ ನೇರ ಹೊಣೆ ಆಗ್ತಾರೆ. ಹಿಂದೂ ಮುಸ್ಲಿಂ ಸಂಘರ್ಷಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಇದು ಅವರೇ ಹೆಣೆದಿರುವಂಥ ಕುತಂತ್ರ. ಪ್ರಕರಣ ಸುಪ್ರೀಂ ಕೋರ್ಟಲ್ಲಿದೆ. ಸುಪ್ರೀಂ ಕೋರ್ಟಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಡುವಂಥ ಅಗತ್ಯ ಇತ್ತ? ಇಂಥ ಗೊಂದಲದ ಸ್ಟೇಟ್ಮೆಂಟನ್ನು ಸಿಎಂ ಯಾಕೆ ಕೊಟ್ಟರು? ಕಾನೂನು ಸಚಿವರು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ. ಅವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತಾರೆ ಈಶ್ವರಪ್ಪ. ಗಲಾಟೆ ಏನಾದ್ರೆ, ದಂಗೆಗಳಾದ್ರೆ, ಕೊಲೆಗಳಾದ್ರೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾರಣ ಆಗ್ತಾರೆ. ಇದರಲ್ಲಿ ಏನು ಅನುಮಾನ ಇಲ್ಲ. ಸತ್ರ ಸಾಯಿ ನಮ್ಮ ಕಾಂಗ್ರೆಸ್ ಉಳಿಬೇಕು, ನಾನು ಮುಖ್ಯಮಂತ್ರಿ ಬದುಕಬೇಕು, ಇಷ್ಟೇ ಅವ್ರ ಉದ್ದೇಶ. ಆದರೆ ಕಾನೂನು ಹೋರಾಟ ಮಾತ್ರ ಯಾವ ಕಾರಣಕ್ಕೂ ಕೂಡ ಬಿಡಲ್ಲ. ಈಗ ಸುಪ್ರೀಂ ಕೋರ್ಟಲ್ಲಿ ಇದೆ ಅದು. ಈ ಒಂದು ಹಿಜಾಬ್ ನಿಷೇಧ ಅನ್ನೋದ್ರ ಬಗ್ಗೆ ಅದನ್ನು ರದ್ದು ಮಾಡಿದ್ದೀವಿ ಅಂತ ಏನು ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದನ್ನ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇರೋಂಥ ಸಂದರ್ಭದಲ್ಲೇ ಅದ್ರ ವಿರುದ್ಧ ಇವರು ಒಂದು ಹೊರಡಿಸಿರೋದು, ಆದೇಶ ಹೊರಡಿಸಿರೋದು ತಪ್ಪಿದೆ. ಇದನ್ನು ಕಾನೂನನ್ನು ನಾವು ಕೋರ್ಟಲ್ಲಿ ಇದನ್ನು ಮುಂದುವರಿಸ್ತೇವೆ. ಹೈಕೋರ್ಟ್ ಇಂದು ಯಾರೇ ಕಂಟೆಂಪ್ಟ್ ಆಗೇ ಆಗುತ್ತೆ. ನಾನು ಅದಕ್ಕೋಸ್ಕರ ಕಾನೂನು ಮಂತ್ರಿಗೆ ಹೇಳ್ತಾ ಇರೋದು, ನಿಮಗೆ ಕಂಟೆಂಪ್ಟ್ ಅನ್ನೋದು ಗೊತ್ತಿದ್ರೆ ಕಾನೂನು ಮಂತ್ರಿಗಳು ಇದನ್ನ ಜಾರಿ ತರಕ್ಕೆ ಬಿಡಬೇಡಿ. ನಿಮಗೆ ಗೊತ್ತಿಲ್ಲ ಅನ್ನೋದಾದ್ರೆ ತಿಳ್ಕೊಳ್ಳಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಡಿ.